ರಾಜ್ಯದಲ್ಲಿ ರಾಜಕೀಯ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಮುಖ್ಯಮಂತ್ರಿಗಳ ಕುರ್ಚಿಗಾಗಿ ಆಕಾಂಕ್ಷಿಗಳ ಫೈಟ್ ಇನ್ನೊಂದು ಹಂತವನ್ನು ಪಡಿತಾ ಇದೆ. ಇವರಿಗೆ ಕೇವಲ ಅಭಿಮಾನಿಗಳ ವಲಯದಲ್ಲಿದ್ದಂಥ ಫೈಟು ಈಗ ರಾಜಕೀಯ ನಾಯಕರ ವಲಯಕ್ಕೂ ಕೂಡ ನಿಧಾನವಾಗಿ ಶಿಫ್ಟ್ ಆಗ್ತಾ ಇದೆ. ಸಿಎಂ ಬದಲಾಗ್ತಾರೆ ಅನ್ನುವಂಥ ಚರ್ಚೆಯ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬಹಳ ಮಹತ್ವದ ಬೆಳವಣಿಗೆಗಳು ನಡೀತಾ ಇವೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಬೆನ್ನಲ್ಲೇ ಈಗ ಮತ್ತೊಬ್ಬ ನಾಯಕ ದಿಲ್ಲಿ ಕಡೆಗೆ ಹೊರಟಿದ್ದಾರೆ. ದೆಹಲಿಗೆ ಪ್ರಯಾಣಿಸ್ತಿದ್ದಾರೆ. ಮತ್ತೊಬ್ಬ ಸಿಎಂ ಸ್ಥಾನದ ಆಕಾಂಕ್ಷಿ, ಪ್ರಬಲ ಆಕಾಂಕ್ಷಿ ರಾತ್ರಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಕೈಗಾರಿಕಾ ಸಚಿವರು ಎಂಬಿ ಪಾಟೀಲ್ರು ತಮ್ಮ ಇಲಾಖೆಯ ಕೆಲಸದ ನೆಪ. ಆದರೆ ದೆಹಲಿಗೆ ಹೋಗೋದು ಯಾಕೆ ಅನ್ನೋದು ನಿಮಗೆ ಗೊತ್ತಿದೆ. ದೆಹಲಿ ಭೇಟಿ ವೇಳೆ ಎಐಸಿಸಿ ನಾಯಕರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಬುಧವಾರ ಮತ್ತೆ ಬೆಂಗಳೂರಿಗೆ ಸಚಿವರು ವಾಪಸ್ ಬರ್ತಾರೆ. ಇಲಾಖೆಯ ಕೆಲಸ ಅಂತ ಹೇಳಿ ದೆಹಲಿ ಕಡೆಗೆ ಹೊರಟಿದ್ದಾರೆ ಎಂಬಿ ಪಾಟೀಲ್ರು. ಕೇವಲ ಇಲಾಖೆ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಅಂತ ಅವರ ಪಕ್ಷದವರು ಕೂಡ ಒಪ್ಪೋದಕ್ಕೆ ರೆಡಿ ಇಲ್ಲ. ಸಾಮಾನ್ಯವಾಗಿ ಇಂಥ ಡೆವಲಪ್ಮೆಂಟ್ಗಳಾದಾಗ ದೆಹಲಿಗೆ ಹೋಗೋದು ಬರೋದು ಕಾಮನ್ನು. ಅಲ್ಲಿನ ಹೈಕಮಾಂಡ್ನ ಮಾತನಾಡಿಸೋದು ಅಥವಾ ಒಂದಿಷ್ಟು ವಿಚಾರಗಳನ್ನು ಮನವರಿಕೆ ಮಾಡೋದು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಎಲ್ಲವೂ ಡೈರೆಕ್ಟ್ಲಿ ಆಗಬೇಕು ಅಂತಿಲ್ಲ, ಇಂಡೈರೆಕ್ಟ್ಲಿ ಭೇಟಿ ಆಗ್ಬೋದು, ಒನ್ ಟು ಒನ್ ಚರ್ಚೆ ಆಗಬಹುದು. ಒಟ್ಟಾರೆ ದೆಹಲಿಗೆ ಹೊರಡ್ತಿದ್ದಾರೆ ಎಂಬಿ ಪಾಟೀಲ್ರು. ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ. ಅವರು ಬೇರೆ ಬೇರೆ ರೀತಿಯಲ್ಲಿ ತಾವು ಕೂಡ ಆಕಾಂಕ್ಷಿ ಅನ್ನೋದನ್ನು ಹೇಳಿದ್ದಾರೆ. ಬಟ್ ನನಗೇನು ದುರಾಸೆ ಇಲ್ಲ ಅಂತಾನೂ ಹೇಳಿದ್ದಾರೆ. ಬಟ್ ಒಂದು ವೇಳೆ ಆ ಸ್ಥಾನ ಖಾಲಿ ಆಯಿತು ಅಂತಂದರೆ ನಾನು ಅದಕ್ಕೆ ಅರ್ಹನಿದ್ದೀನಿ ಅನ್ನೋದನ್ನು ಪದೇ ಪದೇ ಅವ್ರು ಹೇಳ್ತಾ ಇದ್ರು. ಈಗ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಸಹಜವಾಗೇ ಇವೆರಡು ಕ್ಲಾಶ್ ಆಗ್ತಿದೆ. ಸಹಜವಾಗಿ ಈ ವಿಚಾರದಲ್ಲಿ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆರಂಭ ಆಗಿದೆ. ಮಾಧ್ಯಮದಲ್ಲೆಲ್ಲ ಚರ್ಚೆ, ಇದು ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಾ ಇದೆ. ಪರಮೇಶ್ವರ್ ಹೋಗಿ ಬಂದಿದ್ರು ಮೊನ್ನೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆಗೇ ಹೋಗಿ ಒಂದಿನ ಎಕ್ಸ್ಟ್ರಾ ಇದ್ದು ಅಲ್ಲಿ ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೋಗಿರೋ ವಿಚಾರ ನಿಮಗೆ ಗೊತ್ತೇ ಇದೆ. ಈಗ ಇವರು ಕೂಡ ಹೋಗ್ತಾ ಇರೋದು ರಾಜ್ಯ ರಾಜಕಾರಣದ ಡೆವಲಪ್ಮೆಂಟ್ಗಳು ಏನು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ದೀಪ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಇದು ಸೀಕ್ರೆಟು ಅಥವಾ ಕೈಗಾರಿಕಾ ಅವರ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸ ಮಾತ್ರ ಅಂತಂದರೆ ಒಪ್ಪುವಂಥ ಮಾತೇ ಅಲ್ಲ. ಎಂಬಿ ಪಾಟೀಲ್ರು ಯಾರ್ಯಾರನ್ನ ಭೇಟಿ ಮಾಡ್ಬೋದು? ಏನಾದರೂ ಅಪಾಯಿಂಟ್ಮೆಂಟು, ಶೆಡ್ಯೂಲ್ ಏನಾದರೂ ಆಗಿದೆಯಾ? ಪ್ರಣುತ್, ನಿಜ. ಎಲ್ಲೋ ಒಂದ್ ಕಡೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಸಿಎಂ ಬದಲಾವಣೆಯ ಬಳಿಕ ಮತ್ತೇನು ಅನ್ನುವಂತಹದ್ದು. ಯಾಕಂದ್ರೆ ಈಗ 3-4 ಜನರ ಹೆಸರು ಈ ಒಂದು ರೇಸ್ ನಲ್ಲಿ ಓಡಾಡ್ತಾ ಇರುವಂತದ್ದು ಸತ್ಯ. ಮೊದಲನೇದಾಗಿ ಪರಮೇಶ್ವರು, ಸತೀಶ್ ಜಾರಕಿಹೊಳಿ, ಈಗ ಎಂಬಿ ಪಾಟೀಲು, ಇದರ ಜೊತೆಗೆ ಈಗ ಒಂದಿಷ್ಟು ಜನರ ಹೆಸರು ಕೂಡ ಈ ಒಂದು ರೇಸ್ ನಲ್ಲಿ ಇದೆ. ಇತ್ತೀಚೆಗಷ್ಟೇ ಪರಮೇಶ್ವರ್ ಮತ್ತೆ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿದ್ರು. ದೆಹಲಿಯಲ್ಲಿ ಒಂದಿಷ್ಟು ಸಭೆಗಳು ಆಗಿತ್ತು, ಜೊತೆಗೆ ಒಂದಿಷ್ಟು ಜನರನ್ನ ಭೇಟಿಯಾಗುವಂತಹ ಕೆಲಸವೂ ಕೂಡ ಆಗಿತ್ತು. ಅದರ ಬೆನ್ನಲ್ಲೇ ನಮ್ಮ ಇಲಾಖೆ ಕೆಲಸಕ್ಕೆ ಹೋಗಿದ್ವಿ ಅನ್ನುವಂತಹ ರೀಸನ್ ಗಳನ್ನ ಕೊಟ್ಟಿದ್ದು ಕೂಡ ನೋಡಿದ್ವಿ. ಆದ್ರೆ ಇದೀಗ ಎಂಬಿ ಪಾಟೀಲ್ ಅವರು ಕೂಡ ದೆಹಲಿ ಪ್ರಯಾಣವನ್ನ ಮಾಡ್ತಿದ್ದಾರೆ. ಅವರು ಹೇಳೋ ಪ್ರಕಾರ ಇಲಾಖೆಯ ಕೆಲಸ ಅನ್ನುವಂತಹದನ್ನ ಅವರು ಕೂಡ ಹೇಳ್ತಿದ್ದಾರೆ. ನೀವು ಹೇಳಿದಂತೆ ಇದು ನಂಬೋದಿಕ್ಕೆ ಅಸಾಧ್ಯ ಆದ್ರೂ ಕೂಡ ಒಂದಿಷ್ಟು ಗೊಂದಲಗಳು, ಒಂದಿಷ್ಟು ಚರ್ಚೆ, ಅನುಮಾನಗಳು ಇದ್ದೇ ಇದೆ. ಆದ್ರೆ ನಿಜಕ್ಕೂ ಅವರು ಅಲ್ಲಿ ಹೋಗಿ ಯಾರನ್ನ ಭೇಟಿ ಆಗ್ತಾರೆ ಅನ್ನುವಂಥದ್ದು, ಯಾಕಂದ್ರೆ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಹೋದ ನಂತರ ಅವರು ಯಾರನ್ನ ಭೇಟಿ ಆದ್ರು ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗಿರ್ಲಿಲ್ಲ. ವೇದಿಕೆ ಮೇಲೊಂದರಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು, ಅಲ್ಲಿ ಮಾತುಕತೆಯನ್ನ ಮಾಡ್ಕೊಂಡು ಬಂದ್ರು ಅನ್ನುವಂತಹದ್ದಿದೆ. ಆದ್ರೆ ತಡರಾತ್ರಿ ಅವರು ಬೇರೆಯವರನ್ನ ಭೇಟಿ, ಅಂದ್ರೆ ಹೈಕಮಾಂಡ್ ನ ಭೇಟಿ ಆದ್ರು ಅನ್ನುವಂತಹ ಒಂದು ಗುಮಾನಿ ಕೂಡ ಇತ್ತು. ಆದ್ರೆ ಇದೀಗ ಎಂಬಿ ಪಾಟೀಲ್ ಅವರು ಕೂಡ ದೆಹಲಿ ಪ್ರಯಾಣ ಮಾಡ್ತಾ ಇರುವಂತಹದ್ದು, ಯಾವಾಗ ಯಾರನ್ನ ಭೇಟಿ ಆಗ್ತಾರೆ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಕುತೂಹಲಕಾರಿ ಸಂಗತಿ. ಆದ್ರೆ ಈ ರೀತಿಯಾದ ಮ್ಯಾರಥಾನ್, ದೆಹಲಿ ಮ್ಯಾರಥಾನ್ ಏನಿದೆ, ಅದು ಒಂದಿಷ್ಟು ಚರ್ಚೆಗೆ, ರಾಜಕೀಯ ಪಡಸಾಲೆಯಲ್ಲಿ ಕಾರಣ ಆಗಿರುವಂತಹದ್ದು, ಚರ್ಚೆಗೆ ಗ್ರಾಸವಾಗಿರುವಂತಹದ್ದು ಕೂಡ ನಿಜ. ಪ್ರಣುತ್, ಥ್ಯಾಂಕ್ ಯು ದೀಪ ಮಾಹಿತಿಗೆ.